ಸ್ನೇಹಿತರೆ, ಇದು ಡಿಸೆಂಬರ್ 9, 2024ರಂದು ಬೆಂಗಳೂರಿನಲ್ಲಿ ನಡೆದಂತಹ ನೈಜ ಘಟನೆ. ಜಸ್ಟಿಸ್ ಈಸ್ ಡ್ಯೂ ಈ ಮೇಲೆ ಹೇಳಿದಂಥ ಸ್ಟೇಟ್ಮೆಂಟು ಅತುಲ್ ಸುಭಾಷ್ ಅವರದ್ದು. ಸಾಯುವ ಮುನ್ನ 24 ಪೇಜಿನ ಒಂದು ಡೆತ್ ನೋಟ್ನಲ್ಲಿ ಬರೆದಿಟ್ಟಂತಹ ಸ್ಟೇಟ್ಮೆಂಟ್ ಇದು. ಅವರು ಸಾಯುವಂಥದ್ದು ಆಗಿದ್ದಾದರೂ ಏನು ಅಂತ ಒಂದು ಕಥೆಯ ರೂಪದಲ್ಲಿ ನೋಡೋಣ ಬನ್ನಿ. ಅದೊಂದು ಸುಂದರ ಸಂಸಾರ. ಮದುವೆಯಾದ ಇಬ್ಬರು ನವಜೋಡಿಗಳು ಅತುಲ್ ಸುಭಾಷ್ ಹಾಗೂ ನಿಖಿತಾ ಸಿಂಘಾನಿಯಾ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು. ಜೊತೆಗೆ ಒಂದು ಮಗು ಕೂಡ ಇರುತ್ತೆ. ಗಂಡನಿಗೆ ಬೆಂಗಳೂರಿನಲ್ಲಿ ಕೆಲಸ, ಹೆಂಡತಿಗೆ ದೆಹಲಿಯಲ್ಲಿ ಕೆಲಸ. ಹಾಲು ಜೇನಿನಂತೆ ನಡೆಯುತ್ತಿದ್ದ ಈ ಸಂಸಾರ ತುಂಬ ದಿನ ಮೊದಲಿನ ಹಾಗೆ ನಡೆಯೋದಿಲ್ಲ. ಇಬ್ಬರಲ್ಲೂ ಮನಸ್ತಾಪ, ಬಿಕ್ಕಟ್ಟು, ಜಗಳ. ನಾನು ಕೂಡ ದುಡಿತಾ ಇದ್ದೇನೆ ಅನ್ನುವ ಅಹಂಕಾರದಲ್ಲಿ ಗಂಡನಿಗೆ ಮರ್ಯಾದೆ ಇಲ್ಲದೆ ಮಾತಾಡೋದು, ಇವೆಲ್ಲ ದಂಪತಿಗಳು ದೂರ ಆಗುವಂತೆ ಮಾಡಿಬಿಡ್ತವೆ. ಸಂಸಾರದಲ್ಲಿ ಸಹಬಾಳ್ವೆ ಅನ್ನೋದು ಕಷ್ಟ ಅನಿಸಿದ ಮೇಲೆ ದೂರ ಉಳಿಯೋದು ಎಷ್ಟೋ ವಾಸಿ ಅಂತ ಇಬ್ಬರೂ ಸೇರಿ ಡೈವರ್ಸ್ಗೆ ಅಪ್ಲೈ ಮಾಡ್ತಾರೆ. ಎಲ್ಲ ವಿಧಿವಿಧಾನದಂತೆ ನಡೆದು ಹೆಂಡತಿ ಕೈ ತುಂಬ ದುಡಿತಿದ್ರೂ ಕೂಡ ಗಂಡ ತಿಂಗಳಿಗೆ 40,000 ರೂಪಾಯಿಗಳನ್ನು ಹೆಂಡತಿಯ ಜೀವನಾಂಶಕ್ಕಂತ ಕೊಡಬೇಕು ಅಂತ ಕೋರ್ಟು ನಿರ್ಧಾರ ಮಾಡ್ತದೆ. ಕೋರ್ಟಿನ ನಿರ್ಧಾರದಂತೆ ಗಂಡ ಪ್ರತಿ ತಿಂಗಳು ಜೀವನಾಂಶ ಕೊಡಲು ಒಪ್ಪಿಗೆ ನೀಡ್ತಾನೆ. ಅದಾಗಿನೂ ಕೂಡ ಯಾವುದೋ ಒಂದು ಬಿಕ್ಕಟ್ಟಿನಲ್ಲಿ ಹೆಂಡತಿಯೊಡನೆ ಕಾನೂನು ವಿವಾದದಲ್ಲಿ ಸಿಕ್ಕೊಂಡ್ಬಿಡ್ತಾನೆ. ಹಾಗಾಗಿ ಪ್ರತಿ ಸಲ ಕೋರ್ಟ್ ಹಿಯರಿಂಗ್ ಇದ್ದಾಗ ಜಾನ್ಪುರ್ಗೆ ಹೋಗಬೇಕಾಗತ್ತೆ. ಹೆಂಡತಿನ ದೆಹಲಿಯಲ್ಲಿ ಬಿಟ್ಟು ಬೆಂಗಳೂರಿನ ಮಾರತಹಳ್ಳಿಯ ಮಂಜುನಾಥ ಲೇಔಟ್ನಲ್ಲಿ ವಾಸವಾಗಿದ್ದ ಅತುಲ್ ಪ್ರತಿ ಸಲ ಕೋರ್ಟ್ ಹಿಯರಿಂಗ್ಗೆ ಅಂತ ಹೋದಾಗ ಹೆಂಡತಿಯಾದ ನಿಖಿತಾ, ಅವಳ ಸಹೋದರ, ತಾಯಿ ಹಾಗೂ ಹೆಂಡತಿಯ ಅಂಕಲ್ನಿಂದ ತನ್ನ ವಿರುದ್ಧದ ಆರೋಪಗಳು, ಹಿಂಸಾಚಾರಗಳನ್ನು ನೋಡಿ ಅತುಲ್ ರೋಸಿ ಹೋಗಿರ್ತಾನೆ. ಇದನ್ನು ಕೋರ್ಟ್ನಲ್ಲಿ ವಿಚಾರಣೆ ಮಾಡುವಾಗ ತನ್ನ ವಿರುದ್ಧದ ಸಾಕ್ಷಿ ಸುಳ್ಳು ಅಂತ ತಿಳಿದಾಗಲೂ ಕೂಡ ಹೆಂಡತಿ ಜೀವನಾಂಶಕ್ಕೆ ಪ್ರತಿ ತಿಂಗಳು 2-3 ಲಕ್ಷ ಕೊಡಬೇಕು, ಇಲ್ದಿದ್ರೆ ಇದೇ ಸುಳ್ಳನ್ನು ಸತ್ಯ ಮಾಡ್ತೇನೆ ಅಂತ ಬೆದರಿಕೆ ಹಾಕಿರ್ತಾಳೆ. ಕಣ್ಮುಂದೆ ಇಷ್ಟೆಲ್ಲ ನಡೀತಾ ಇದ್ರೂ ಭಾರತ ದೇಶದಲ್ಲಿ ನ್ಯಾಯ ದೇವತೆಯ ಕಣ್ಣಿಗೆ ಬಟ್ಟೆ ಕಟ್ಟಿ ಹೇಗೆ ನ್ಯಾಯವನ್ನು ಹೇಳ್ತಾರೋ ಅದೇ ರೀತಿ ಫ್ಯಾಮಿಲಿ ಕೋರ್ಟ್ನ ಪ್ರಿನ್ಸಿಪಲ್ ಜಡ್ಜ್ ಆದಂತಹ ಶ್ರೀಮತಿ ರೀಟಾ ಕೌಶಿಕ್ ಅವರು ಸೆಂಟರ್ನಲ್ಲಿ ಎಂಟ್ರಿ ಕೊಟ್ಟು ಸಂಧಾನಕ್ಕಾಗಿ ನಿಲ್ತಾರೆ. ರೀಟಾ ಕೌಶಿಕ್ ಅವರಿಗೆ ಇಂಥ ಸಂಧಾನ ಮೊದಲೇನಲ್ಲ. ಕೋರ್ಟ್ನಲ್ಲಿ ಪೇಶ್ಕರ್ ಮಾಧವ್ ಅಂತ ಒಬ್ಬ ಆಫೀಸರ್ ಇರ್ತಾನೆ. ಈತ ಕಂಡವರ ಕಡೆ ಕಂಡ ಹಾಗೆ ಲಂಚ ಪಡಿತಿರ್ತಾನೆ. ಈ ಕೇಸ್ನಲ್ಲಿ ಕೂಡ ಸಿಕ್ಕಷ್ಟು ಬಾಚ್ಕೋಬೇಕು ಅಂತ ನಿರ್ಧಾರ ಮಾಡಿ ಜಡ್ಜ್ಗೆ ವಿಷಾನ ತಿಳಿಸ್ತಾನೆ. ನಂತರ ಜಡ್ಜ್ ಆದಂಥ ರೀಟಾ ಕೌಶಿಕ್ ಅವರು ಈ ಕೆಲಸಕ್ಕೆ ಜೈ ಅಂತ ಅಂದ್ಬಿಡ್ತಾರೆ. ಪ್ರಿನ್ಸಿಪಲ್ ಜಡ್ಜ್ ಆದಂಥ ರೀಟಾ ಕೌಶಿಕ್ ಅವರು ಅತುಲ್ ಸುಭಾಷ್ ಅವರ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋ ದಿನ ಕೋರ್ಟ್ ಹಿಯರಿಂಗ್ ಮಧ್ಯಾಹ್ನ ಊಟದ ನಂತರ ಶೆಡ್ಯೂಲ್ ಆಗಿರ್ತದೆ. ಕ್ರಾಸ್ ಎಕ್ಸಾಮಿನೇಷನ್ ಶುರುವಾಗೋಕ್ಕೂ ಮುನ್ನ ಪೇಶ್ಕರ್ ಮಾಧವ್ ಅತುಲ್ ಅವರನ್ನು ಜಡ್ಜ್ ರೀಟಾ ಅವರ ಕ್ಯಾಬಿನ್ಗೆ ಬರೋಕ್ಕೆ ಹೇಳ್ತಾನೆ. ಸುಭಾಷ್ ಹೋಗೋಕ್ಕೂ ಮುನ್ನ ಅವ್ರ ಹೆಂಡತಿ ನಿಖಿತಾ ಆಲ್ರೆಡಿ ಅಲ್ಲಿ ಪ್ರೆಸೆಂಟ್ ಇರ್ತಾರೆ. ತನ್ನನ್ನು ಕರೆದಿದ್ದು ಯಾಕೆ ಅಂತ ಜಡ್ಜ್ನ ಕೇಳಿದಾಗ ಮುಂದೆ ಆಗೋದು ಸುಭಾಷ್, ಜಡ್ಜ್ ಹಾಗೂ ಅವರ ಹೆಂಡತಿ ನಿಖಿತಾ ನಡುವಿನ ಸಂಭಾಷಣೆ. ಜಡ್ಜು, ಇದನ್ನು ನೀನೇಕೆ ಸೆಟಲ್ ಮಾಡ್ಕೋಬಾರ್ದು ಸುಭಾಷ್ ಮೇಡಮ್, ಇವರು ಮೊದಲು ಮೇಂಟೆನೆನ್ಸ್ಗೆ ಅಂತ 1 ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡಿದರು ಮೇಡಮ್. ಮಧ್ಯಂತರ ನಿರ್ವಹಣೆಗೆ ಆದೇಶವಾದ ನಂತರ 3 ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಜಡ್ಜು, ಹಾಗಾದರೆ ನಿನ್ನ ಹತ್ರ 3 ಕೋಟಿ ರೂಪಾಯಿ ಇರ್ಬೋದು, ಅದಕ್ಕೋಸ್ಕರನೇ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಸುಭಾಷ್, ಮೇಡಮ್ ನೀವೊಂದು ಸಲ ಪಿಟಿಷನ್ನ ನೋಡಿ, ಇವರು ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ಏನೆಲ್ಲ ಆರೋಪ ಮಾಡಿದ್ದಾರೆ ಅಂತ. ಕೇಸ್ಗಳ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ ಮೇಡಮ್. ಮಗುನ ಮೀಟ್ ಮಾಡೋಕ್ಕೆ ಕೊಡ್ತಾ ಇಲ್ಲ. ಇವಳು ತಾನಾಗೆ ಮನೆ ಬಿಟ್ಟು ಹೋಗಿದ್ದಾಳೆ. ಈಗ ಎಲ್ಲನೂ ನನ್ನ ಮೇಲೆ ಹಾಕಿ ಹಿಂಸೆ ಕೊಡ್ತಿದ್ದಾಳೆ. ಪ್ರತಿ ಸಲ ಕೋರ್ಟ್ ಇದ್ದಾಗ ಅಥವಾ ಫ್ಯಾಮಿಲಿನ ಮೀಟ್ ಮಾಡಬೇಕು ಅಂದಾಗ ನಾನು ಬೆಂಗಳೂರಿಂದ ಜಾನ್ಪುರ್ಗೆ ಬರಬೇಕು ಮೇಡಮ್. ಜಡ್ಜು, ಕೇಸ್ ಹಾಕಿದ್ರೆ ಏನಾಯ್ತಪ್ಪ, ನಿನ್ನ ಹೆಂಡ್ತಿ ಅಲ್ವಾ ಕೇಸ್ ಹಾಕಿರೋದು, ಬೇರೆ ಯಾರಾದರೂ ಹಾಕಿದಾರಾ? ಸುಭಾಷ್, ಮೇಡಮ್ ನೀವು ಈ NCRB ವರ್ಷದ ರಿಪೋರ್ಟನ್ನು ತೆಗೆದು ನೋಡಿ. ಅದರಲ್ಲಿ ಲಕ್ಷಾಂತರ ಜನ ಈ ಸುಳ್ಳು ಕೇಸ್ಗಳಿಂದನೇ ಸೂಸೈಡ್ ಮಾಡ್ಕೊಳ್ತಿದ್ದಾರೆ. ಅದಕ್ಕೆ ನಿಖಿತಾ, ಹಾಗಾದರೆ ನೀನು ಯಾಕೆ ಸೂಸೈಡ್ ಮಾಡ್ಕೊಂಡ್ಬಿಡಬಾರ್ದು? ಜಡ್ಜ್ ನಗುತ್ತಾ, ನಿಖಿತಾ ನೀನು ಸ್ವಲ್ಪ ಹೊರಗಡೆ ಇರು, ನಾನು ಮಾತಾಡ್ತೀನಿ. ನೋಡಿ ಸುಭಾಷ್, ಕೋರ್ಟು ಕೇಸು ಅಂದರೆ ಈ ಥರ ಹಾಗೆ ಆಗುತ್ತೆ. ಹಾಕಿರೋ ಕೇಸುಗಳೆಲ್ಲ ಸುಳ್ಳು ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಆದರೆ ಸಾಕ್ಷಿ ಬೇಕಲ್ಲಪ್ಪ. ನೀವು ನಿಮ್ಮ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ. ಅಮೌಂಟು ರೀಸನೇಬಲ್ ಇದೆ. ಯಾಕೆ ಸುಮ್ಮನೆ ಕೋರ್ಟು ಕಚೇರಿ ಅಂತ ಅಲಿತಾ ಇರ್ತೀರಾ? ಸೆಟಲ್ ಮಾಡೋಕ್ಕೆ ನಾನು 5 ಲಕ್ಷ ತೊಗೋತೀನಿ. ಈ ಕೋರ್ಟಲ್ಲಿ ಎಲ್ಲ ನಡೆಯುತ್ತೆ. ಒಂದು ಸಲ ಸೆಟಲ್ ಆದಮೇಲೆ ನಿಖಿತಾನು ಅಡ್ಜಸ್ಟ್ ಮಾಡ್ಕೋತಾಳೆ. ಥಿಂಕ್ ಮಾಡಿ. ಸುಭಾಷ್, ಮೇಡಮ್ ನನ್ನ ಹತ್ರ ಅಂತೂ ಅಷ್ಟು ದುಡ್ಡಿಲ್ಲ. ನಿಖಿತಾ ವಿರುದ್ಧ ನನ್ನ ಹತ್ರ ಎಲ್ಲ ಸಾಕ್ಷಿ ಇವೆ. ನೀವು ನನ್ನ ಕೇಸ್ನ ಮೆರಿಟ್ನಲ್ಲೇ ಇತ್ಯರ್ಥ ಮಾಡಿ, ಸೆಟಲ್ ಮಾಡೋದು ಬೇಡ. ಜಡ್ಜ್, ಸರಿ ನಿನ್ನಿಷ್ಟ. ನಿನ್ನ ಕೇಸನ್ನು ಮೆರಿಟ್ನಲ್ಲೇ ಕೇಳಿ ಇತ್ಯರ್ಥ ಮಾಡೋಣ.
ಕೋರ್ಟ್ನಲ್ಲಿ ಆದ ಮಾತುಕತೆಯನ್ನು ಕೇಳಿ ಸುಭಾಷ್ ಇನ್ನು ತನಗೆ ನ್ಯಾಯ ಸಿಗುವುದು ಬಹುತೇಕ ಕನಸಿನ ಮಾತು ಅಂತ ತಿಳಿದು ಜಡ್ಜ್ ಅವರ ಕ್ಯಾಬಿನಲ್ಲಿ ಆದಂತಹ ಮಾತುಕತೆಯನ್ನು ಹಾಗೂ ಕೋರ್ಟಲ್ಲಿ ಆದಂತಹ ಸಂಭಾಷಣೆನ 24 ಪುಟಗಳ ಡೆತ್ ನೋಟ್ನಲ್ಲಿ ಬರೆದಿಟ್ಟು 34 ವರ್ಷದ ಟೆಕ್ಕಿ ಅತುಲ್ ಸುಭಾಷ್ ಸೋಮವಾರ ಬೆಂಗಳೂರಿನ ತಮ್ಮ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ನಗರದ ಖಾಸಗಿ ಸಂಸ್ಥೆಯೊಂದರಲ್ಲಿ ಹಿರಿಯ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದಂತಹ ಅತುಲ್ ಅವರ ಮನೆಯಲ್ಲಿ ಪತ್ತೆಯಾದಂತಹ ಸೂಸೈಡ್ ನೋಟು 4 ಪೇಜ್ಗಳನ್ನು ಹ್ಯಾಂಡ್ ರಿಟನ್ನಲ್ಲಿ ಉಳಿದ 20 ಪೇಜ್ಗಳನ್ನು ಟೈಪ್ ಮಾಡಿ ಇಟ್ಟು ಸೂಸೈಡ್ ಮಾಡ್ಕೊಂಡಿದ್ದಾರೆ. ನನ್ನ ಸಾವಿಗೆ ನ್ಯಾಯ ಸಿಗಲೇಬೇಕು ಅಂತ ಡೆತ್ ನೋಟಲ್ಲಿದೆ. ಇದರ ಬಗ್ಗೆ ಮೃತನ ಸಹೋದರ ದೂರು ನೀಡಿದ್ದು ಪೊಲೀಸರು ತನಿಖೆ ಆರಂಭ ಮಾಡಿದ್ದಾರೆ. ಈ 24 ಪೇಜ್ನ ಡೆತ್ ನೋಟ್ನಲ್ಲಿ 1 ಪೇಜ್ನ ಡೀಟೇಲ್ ಆಗಿ ನೋಡೋದಾದರೆ ಅದರಲ್ಲಿ ತಮ್ಮ ಜೀವನದ ಕೊನೆಯ ಆಸೆಗಳನ್ನು ಅತುಲ್ ಬರೆದಿದ್ದಾರೆ. ಏನಿದು ಕೊನೆಯ ಆಸೆಗಳು ಅಂತ ನೋಡೋದಾದರೆ, ನನ್ನ ಎಲ್ಲ ಕೇಸ್ ವಿಚಾರಣೆಗಳು ಲೈವ್ ಆಗಿ ನಡಿಬೇಕು. ಈ ದೇಶದ ಜನರು ನನ್ನ ಪ್ರಕರಣದ ಬಗ್ಗೆ ತಿಳ್ಕೊಳ್ಬೇಕು. ಈ ಮಹಿಳೆಯರು ಕಾನೂನಿನ ದುರುಪಯೋಗದ ಭಯಾನಕ ಸ್ಥಿತಿಯನ್ನು ಅರಿತುಕೊಳ್ಳಬೇಕು. ನನ್ನ ಹೇಳಿಕೆ ಮತ್ತು ಪ್ರೂಫ್ ಆಗಿ ನಾನು ಅಪ್ಲೋಡ್ ಮಾಡಿದ ಡೆತ್ ನೋಟ್ ಮತ್ತು ವಿಡಿಯೋಗಳನ್ನು ದಯವಿಟ್ಟು ಅಪ್ರೂವ್ ಮಾಡಿ. ಉತ್ತರ ಪ್ರದೇಶದಲ್ಲಿ ನ್ಯಾಯಾಧೀಶರಾದ ರೀಟಾ ಕೌಶಿಕ್ ಅವರು ದಾಖಲೆಗಳನ್ನು ಹಾಳು ಮಾಡಿಬಿಡ್ಬೋದು, ಸಾಕ್ಷಿಗಳ ಮೇಲೆ ಒತ್ತಡ ಹೇರ್ಬೋದು ಮತ್ತು ಇತರ ಪ್ರಕರಣಗಳ ಮೇಲೆ ಪ್ರತಿಕೂಲವಾಗಿ ಪರಿಣಾಮನೂ ಬೀರ್ಬೋದು. ನನ್ನ ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಬೆಂಗಳೂರು ಕೋರ್ಟ್ಗಳು UP ಕೋರ್ಟ್ಗಿಂತ ಹೆಚ್ಚು ಸ್ಟ್ರಿಕ್ಟ್ ಆಗಿವೆ. ನ್ಯಾಯಮೂರ್ತಿಗಳ ಹಿತಾಸಕ್ತಿಯಿಂದ ಕರ್ನಾಟಕದಲ್ಲಿ ಪ್ರಕರಣಗಳನ್ನು ನಡೆಸುವಂತೆ ನಾನು ವಿಚಾರಣೆ ನಡೆಯುವವರೆಗೆ ಜಡ್ಜ್ನ ಬೆಂಗಳೂರಿನ ನ್ಯಾಯಾಂಗ ಮತ್ತು ಪೊಲೀಸ್ ಕಸ್ಟಡಿಯಲ್ಲಿ ಇರಿಸಲು ವಿನಂತಿ ಮಾಡ್ತೇನೆ. ನನ್ನ ಮಗುವಿನ ಪಾಲನೆಯನ್ನು ನನ್ನ ಹೆತ್ತವರಿಗೆ ನೀಡಿ. ಅವರು ಉತ್ತಮ ಮೌಲ್ಯಗಳೊಂದಿಗೆ ಅವರನ್ನು ಬೆಳೆಸ್ತಾರೆ. ನನ್ನ ಮೃತದೇಹದ ಬಳಿ ನನ್ನ ಹೆಂಡತಿ ಅಥವಾ ಅವಳ ಕುಟುಂಬದವರು ಬರೋದು ಬೇಡ. ನನ್ನ ಹ್ಯಾರಾಸರ್ಸ್ಗಳಿಗೆ ಶಿಕ್ಷೆ ಆಗುವವರೆಗೂ ನನ್ನ ಆಸ್ತಿಯನ್ನು ವಿಸರ್ಜನೆ ಮಾಡಬೇಡಿ. ಭ್ರಷ್ಟ ನ್ಯಾಯಾಧೀಶರು ಮತ್ತು ನನ್ನ ಹೆಂಡತಿ ಹಾಗೂ ಇತರ ಹಿಂಸಾಕೋರರು ತಪ್ಪು ಮಾಡಿಲ್ಲ ಅಂತ ನ್ಯಾಯಾಲಯ ನಿರ್ಧಾರ ಮಾಡಿದರೆ ನನ್ನ ಚಿತಾಭಸ್ಮವನ್ನು ನ್ಯಾಯಾಲಯದ ಹೊರಗಿನ ಯಾವುದಾದ್ರೂ ಒಂದು ಗಟಾರಿಗೆ ಸುರಿದುಬಿಡಿ. ನ್ಯಾಯಾಂಗ ದಯವಿಟ್ಟು ಎಚ್ಚೆತ್ತುಕೊಂಡು ಸುಳ್ಳು ಪ್ರಕರಣಗಳಲ್ಲಿ ನನ್ನ ಪೋಷಕರು ಮತ್ತು ನನ್ನ ಸಹೋದರನಿಗೆ ಆಗುವ ಕಿರುಕುಳವನ್ನು ನಿಲ್ಲಿಸಬೇಕು. ಈ ದುಷ್ಟ ಜನರೊಂದಿಗೆ ಯಾವುದೇ ಮಾತುಕತೆಗಳು, ಇತ್ಯರ್ಥಗಳು ಮತ್ತು ಮಧ್ಯಸ್ಥಿಕೆಗಳನ್ನು ಮಾಡದೆ ತಪ್ಪಿತಸ್ಥರನ್ನು ಶಿಕ್ಷೆಗೆ ಒಳಪಡಿಸಲೇಬೇಕು. ನನ್ನ ಪತ್ನಿ ತಾನು ಸಿಕ್ಕಿ ಬೀಳ್ತಾಳೆ ಹಾಗೂ ಶಿಕ್ಷೆಯಿಂದ ತಪ್ಪಿಸ್ಕೋಬೇಕು ಅಂತ ಪ್ರಕರಣಗಳನ್ನು ಹಿಂಪಡೆಯಲು ಯತ್ನ ಮಾಡ್ತಾಳೆ. ಆದರೆ ಸುಳ್ಳು ಪ್ರಕರಣಗಳನ್ನು ದಾಖಲಿಸಿದ್ದೇನೆ ಅಂತ ಕೋರ್ಟ್ ಮುಂದೆ ಅವಳು ಒಪ್ಪಿಕೊಳ್ಳುವ ಹೊರತು ಯಾವುದೇ ಅನುಮತಿಯನ್ನು ನೀಡಬಾರ್ದು. ಸಿಂಪತಿ ಗಿಟ್ಟಿಸ್ಕೊಳ್ಳಲು ನನ್ನ ಮಗುನ ಕೋರ್ಟ್ಗೆ ಕರ್ಕೊಂಬರಲು ಶುರು ಮಾಡ್ತಾಳೆ. ಅದಕ್ಕೆ ನ್ಯಾಯಾಲಯ ಅವಕಾಶ ನೀಡಬಾರ್ದು. ಈ ಕಿರುಕುಳ ಮತ್ತು ಸುಲಿಗೆ ಹೀಗೆ ಮುಂದುವರೆದರೆ ನನ್ನ ವಯಸ್ಸಾದ ಪೋಷಕರು ನ್ಯಾಯಾಲಯದಿಂದ ದಯಾ ಮರಣವನ್ನು ಕೇಳಲಿ. ಈ ದೇಶದಲ್ಲಿ ಗಂಡಂದಿರ ಜೊತೆ ತಂದೆ ತಾಯಿಯರನ್ನ ಕೂಡ ಕೊಂದು ನ್ಯಾಯಾಂಗದ ಇತಿಹಾಸದಲ್ಲಿ ಕರಾಳ ಯುಗವಾಗಲಿ. इस उम्र में मुझे अपने मम्मी पापा का सहारा बनना था. इस उम्र में उन्हें हमेशा के लिए दुख देके जा रहा हूँ. ऐसा मुझे खुद को ही खत्म कर लेना बेस्ट है मेरे लिए, क्योंकि जो मैं पैसे कमा रहा हूँ उसी से मैं अपने दुश्मन को बलवान बना रहा हूँ. वही पैसे मुझे ही बर्बाद करने के लिए यूज हो रहे हैं और ये साइकिल बढ़ता ही रहेगा, है ना. मेरे ही टैक्सेस के पैसे से ये कोर्ट, ये पुलिस सिस्टम मुझे और मेरी फैमिली को और बाकी लोगों को भी हैरास करेगा. मैं इस जज का कंप्लेंट सुप्रीम कोर्ट और हाई कोर्ट में भी मेल करने वाला हूँ. और ಈ ವ್ಯಕ್ತಿ ಇಷ್ಟೊಂದು ಬರೀಬೇಕಾದ್ರೆ ಅವನು ಯಾವ ಮಟ್ಟಿಗೆ ಮನ ನೊಂದಿರಬಾರ್ದು ಯೋಚನೆ ಮಾಡಿ ಸ್ನೇಹಿತರೆ. ಒಂದು ಮನೆಯಲ್ಲಿ ಅಥವಾ ಒಂದು ಊರಲ್ಲಿ ಯಾವುದೇ ಜಗಳ ಆಗಲಿ ಹೊಡೆದಾಟ ಆಗಲಿ ನಡೆದ್ರೆ ನಿನ್ನನ್ನು ಕೋರ್ಟಲ್ಲಿ ನೋಡ್ಕೋತೀನಿ ಅಂತ ಹೇಳೋದನ್ನು ನಾವು ನೋಡಿದ್ದೇವೆ. ಯಾಕಂದರೆ ಕೋರ್ಟಿನ ಮೇಲೆ ಜನರಿಗಿರುವ ನಂಬಿಕೆ ಅಂಥದ್ದು. ಇದೇ ಥರ ಕೇಸನ್ನು ನಾವು ಇತ್ತೀಚೆಗೆ ಕರ್ನಾಟಕದಲ್ಲಿ ನೋಡಿದ್ದೇವೆ. ಸುಮಾರು 6 ಲಕ್ಷ ಜೀವನಾಂಶಕ್ಕೆ ಅಂತ ಬೇಡಿಕೆ ಇಟ್ಟಂತಹ ಒಂದು ಹೆಣ್ಣಿಗೆ ಒಬ್ಬ ಮಹಿಳಾ ಜಡ್ಜ್ ಅವರು ಸರಿಯಾಗಿ ಪಾಠ ಕಲಿಸಿದ್ದನ್ನು ನೋಡಿದ್ದೇವೆ. ಆದರೆ ಅಂಥ ನಂಬಿಕೆಯನ್ನು ಸುಳ್ಳು ಮಾಡುವಂತಹ ಇಂಥ ಜಡ್ಜ್ಗಳಿದ್ರೆ ಜನಸಾಮಾನ್ಯರಿಗೆ ನ್ಯಾಯ ಕನಸಿನ ಮಾತೇ ಸರಿ. ಅತುಲ್ ಸುಭಾಷ್ ಅವರಿಗೆ ನ್ಯಾಯ ಸಿಗಲೇಬೇಕು. ಈ ಥರ ಸುಳ್ಳು ಕೇಸ್ಗಳನ್ನು ಹಾಕಿ ಮತ್ತು ಹೆಣ್ಣು ಮಕ್ಕಳಿಗೆ ಕೊಟ್ಟಂತಹ ಕಾನೂನಿನ ಗುಣಾತ್ಮಕ ಸ್ವಾತಂತ್ರ್ಯವನ್ನು ಕೆಟ್ಟದಾಗಿ ಬಳಸ್ಕೊಳ್ಳುವಂಥ ಇಂಥ ಹೆಂಗಸರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ಇದೇ ರೀತಿ ಹಲವಾರು ನೈಜ ಹಾಗೂ ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ನೋಡಲು ನಮ್ಮ ಫ್ಯಾಕ್ಟ್ ಫೈಂಡರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತಷ್ಟು ಸುದ್ದಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.